ಎಲ್ರಿಗೂ ನಮಸ್ಕಾರ. ನಾನು ಸತೀಶ KM, ಉಪನ್ಯಾಸಕರು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗ, ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು. ಈ ವಿಡಿಯೋದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಬಳಸುವಂತಹ ಮತಪೆಟ್ಟಿಗೆಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನೋಡೋಣ. ಮೊದಲು ಮತಪೆಟ್ಟಿಗೆಗಳನ್ನು ಹೇಗೆ ಓಪನ್ ಮಾಡಬೇಕು, ಅದಾದ ನಂತರ ಮತಪೆಟ್ಟಿಗೆಗಳನ್ನು ಹೇಗೆ ಸಿದ್ಧಪಡಿಸಬೇಕು, ವೋಟಿಂಗ್ ಮುಗಿದ ನಂತರ ಮತಪೆಟ್ಟಿಗೆಗಳನ್ನು ಹೇಗೆ ಸೀಲ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಾಗಿ ಬ್ಯಾಲೆಟ್ ಬಾಕ್ಸಿನಲ್ಲಿ ಇರುವಂತಹ ವಿವಿಧ ಭಾಗಗಳನ್ನು ನೋಡೋಣ. ಮೊದಲಾಗಿ ಬ್ಯಾಲೆಟ್ ಬಾಕ್ಸ್, ಹ್ಯಾಂಡಲ್, ಸೀಲಿಂಗ್ ವಿಂಡೋ, ಪೇಪರ್ ಸೀಲ್ ಮೋಟಾರ್, ರೋಟಾರ್ ಲಿವರ್, ಬ್ರಾಕೆಟ್, ಮತಪತ್ರ ಹಾಕುವ ಕಿಂಡಿ. ಮುಂದೆ ಬ್ಯಾಲೆಟ್ ಬಾಕ್ಸ್ ಅನ್ನು ಹೇಗೆ ತೆರೆಯುವುದು ಎಂದು ನೋಡೋಣ. ಬ್ಯಾಲೆಟ್ ಬಾಕ್ಸಿನಲ್ಲಿರುವ ಸೀಲ್ ವಿಂಡೋ ರಂಧ್ರದಲ್ಲಿ ಮಧ್ಯ ಬೆರಳನ್ನು ತೋರಿಸಿ ಬಾಕ್ಸಿನ ಒಳಗೆ ಇರುವ ಬ್ರಾಕೆಟ್ ಅನ್ನು ಎಳೆದು ಮೇಲೆ ಇರುವ ಲಾಕ್ ಲಿವರ್ ಅನ್ನು ಆಂಟಿ ಕ್ಲಾಕ್ ವೈಸ್ನಲ್ಲಿ 2 ಸುತ್ತು ತಿರುಗಿಸಿದರೆ ಬಾಕ್ಸ್ ಓಪನ್ ಆಗುತ್ತದೆ. ಓಪನ್ ಆದ ನಂತರ ಪೋಲಿಂಗ್ ಕೇಂದ್ರದಲ್ಲಿರುವ ಅಭ್ಯರ್ಥಿಗಳಿಗೆ ಹಾಗೂ ಏಜೆಂಟರುಗಳಿಗೆ ಬಾಕ್ಸ್ ಖಾಲಿದೆ ಎಂದು ತೋರಿಸಬೇಕು. ತರುವಾಯ ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸುವ ಪೋಲಿಂಗ್ ಸ್ಟೇಷನ್ ಮಾಹಿತಿಯುಳ್ಳ ಅಡ್ರೆಸ್ ಟ್ಯಾಗ್ ಅನ್ನು ಭರ್ತಿ ಮಾಡಿ ಬ್ಯಾಲೆಟ್ ಬಾಕ್ಸಿನಲ್ಲಿ ಹಾಕಿ ಅದನ್ನು ಪೋಲಿಂಗಿಗೆ ಸಿದ್ಧಪಡಿಸುವುದು. ಅದನ್ನು ಹೇಗೆ ಎಂದು ನೋಡೋಣ. ಮುಂದೆ ಗ್ರೀನ್ ಪೇಪರ್ ಸೀಲನ್ನು ತೆಗೆದುಕೊಂಡು ಅದಕ್ಕೆ ಡಿಸ್ಟಿಂಗ್ವಿಶ್ ಮಾರ್ಕ್ ಅನ್ನು ಮಧ್ಯಭಾಗಕ್ಕೆ ಹಾಕುವುದು. ಅದರ ಹಿಂಭಾಗದಲ್ಲಿರುವ ಗ್ರೀನ್ ಪೇಪರ್ ಸೀಲ್ ಸಂಖ್ಯೆಯನ್ನು ಪೇಪರ್ ಸೀಲ್ ಅಕೌಂಟ್ ಫಾರಮ್ನಲ್ಲಿ ನಮೂದಿಸುವುದು. ಆ ನಂಬರ್ಗಳನ್ನು ಅಭ್ಯರ್ಥಿಗಳಿಗೆ ಏಜೆಂಟರುಗಳಿಗೆ ನೀಡುವುದು. ಮುಂದೆ ನಂಬರು ಇರುವ ಭಾಗದಲ್ಲಿ PRO ಏಜೆಂಟರುಗಳು ಎಲ್ಲರ ಹತ್ತಿರ ಸಹಿಯನ್ನು ಮಾಡಿಸುವುದು. ಗ್ರೀನ್ ಪೇಪರ್ ಸೀಲಿಗೆ ಹಾಕಿದ ಡಿಸ್ಟಿಂಗ್ವಿಶ್ ಮಾರ್ಕ್ ಗ್ರೀನ್ ವಿಂಡೋದಲ್ಲಿ ಸರಿಯಾಗಿ ಕಾಣುವ ರೀತಿಯಲ್ಲಿ ಈ ಪೇಪರ್ ಸೀಲನ್ನು ಕಿಂಡಿಯಲ್ಲಿ ಹಾಕುವುದು. ಗ್ರೀನ್ ಪೇಪರ್ ಸೀಲು ಜಾರಿ ಹೋಗದಂತೆ ಕಿಂಡಿಗೆ ರಟ್ಟಿನ ಪಟ್ಟಿಯನ್ನು ಈ ರೀತಿ ಸೇರಿಸುವುದು. ಇನ್ನು ಪೇಪರ್ ಸೀಲಿನ ತುದಿಯನ್ನು ಮಡಚಿ ಆ ಕಿಂಡಿಯ ಮಧ್ಯಭಾಗಕ್ಕೆ ಈ ರೀತಿಯಾಗಿ ಸೇರಿಸುವುದು. ತರುವಾಯ ಬ್ಯಾಲೆಟ್ ಬಾಕ್ಸ್ ಅನ್ನು ಮುಚ್ಚಿ ಲಾಕ್ ಲಿವರ್ ಅನ್ನು 45 ಡಿಗ್ರಿ ಕ್ಲಾಕ್ ವೈಸ್ ತಿರುಗಿಸುವುದು. ಈ ರೀತಿ ಮಾಡಿದರೆ ಬಾಕ್ಸ್ ಸೆಮಿ ಲಾಕ್ ಆಗಿದೆ ಎಂದರ್ಥ. ಈಗ ಬ್ಯಾಲೆಟ್ ಬಾಕ್ಸಿನಲ್ಲಿ ಮಧ್ಯದಲ್ಲಿರುವ ಕಿಂಡಿಯ ಮೂಲಕ ಮತಪತ್ರ ಹಾಕಲು ಸಿದ್ಧವಾಗಿದೆ ಎಂದರ್ಥ. ಇನ್ನು ಪೇಪರ್ ಸೀಲನ್ನು ಮುಚ್ಚುವ ಲಿವರ್ ಅನ್ನು ಈ ರೀತಿ ತಂದು ಅಡ್ರೆಸ್ ಟ್ಯಾಗ್ ಅನ್ನು ರಂಧ್ರದಲ್ಲಿ ಹಾಕಿ ಈ ರೀತಿ ಸೀಲು ಮಾಡುವುದು. ಈಗ ಬ್ಯಾಲೆಟ್ ಬಾಕ್ಸ್ ವೋಟಿಂಗಿಗೆ ತಯಾರಾಗಿದೆ. ಈ ಕಿಂಡಿಯ ಮೂಲಕ ಬ್ಯಾಲೆಟ್ ಮತಪತ್ರವನ್ನು ಹಾಕಿ ವೋಟನ್ನು ಮುಂದುವರಿಸುವುದು. ವೋಟಿಂಗ್ ಪ್ರಕ್ರಿಯೆ ಮುಗಿದ ನಂತರ ಟೆಂಪರರಿ ಸೀಲನ್ನು ಬಿಚ್ಚಿ ಲಾಕ್ ಲಿವರ್ ಅನ್ನು 1 ಸುತ್ತು ಕ್ಲಾಕ್ ವೈಸ್ ತಿರುಗಿಸುವುದು. ಈ ಬ್ಯಾಲೆಟ್ ಬಾಕ್ಸ್ ಪೂರ್ತಿ ಲಾಕ್ ಆಗಿದೆ ಎಂದರ್ಥ. ಇನ್ನು ಮುಂದೆ ವೋಟಿಂಗ್ ಮಾಡಲು ಸಾಧ್ಯವಾಗುವುದಿಲ್ಲ.
ಇಲ್ಲಿ ಗಮನಿಸಿ, ವೋಟಿಂಗ್ ಮೊದಲು ಈ ರೀತಿ ಕಿಂಡಿಯಲ್ಲಿ ವೋಟ್ ಮಾಡುವ ಹಾಗೆ ಓಪನ್ ಇರುತ್ತದೆ. ವೋಟಿಂಗ್ ನಂತರ ಈ ರೀತಿ ಕಿಂಡಿ ಮುಚ್ಚಿರಬೇಕು. ಈ ರೀತಿ ಮುಚ್ಚಿದ ನಂತರ ವೋಟ್ ಮಾಡಲು ಸಾಧ್ಯವಿಲ್ಲ. ಈಗ ಗ್ರೀನ್ ಪೇಪರ್ ಸೀಲನ್ನು ಈ ರೀತಿ ಲಿವರನ್ನು ತಿರುಗಿಸಿ ಲಾಕ್ ಲಿವರಿನ ಹತ್ತಿರ ತರುವುದು. ಮತ್ತೆ ಅಡ್ರೆಸ್ ಟ್ಯಾಗ್ ಅನ್ನು ಈ ರೀತಿ ರಂಧ್ರದಲ್ಲಿ ಹಾಕಿ ಸೀಲ್ ಮಾಡುವುದು. ಮತ್ತೆ ಬಾಕ್ಸಿಗೆ ಪೋಲಿಂಗ್ ಸ್ಟೇಷನ್ ವಿವರವುಳ್ಳ ಚೀಟಿಯನ್ನು ಅಂಟಿಸುವುದು. ನಂತರ ಬಟ್ಟೆ ಚೀಲಕ್ಕೆ ತುಂಬಿಸಿ ಹೊಲಿದು ಸೀಲು ಮಾಡುವುದು. ಬಟ್ಟೆ ಚೀಲದ ಹೊರಗೆ ದೊಡ್ಡ ಅಕ್ಷರದಲ್ಲಿ ಪೋಲಿಂಗ್ ಸ್ಟೇಷನ್ ಹೆಸರು ಮತ್ತು ಡಿಸ್ಟಿಂಗ್ವಿಶ್ ಸೀಲಿನಲ್ಲಿರುವ ನಂಬರನ್ನು ದೊಡ್ಡ ಅಕ್ಷರದಲ್ಲಿ ಸ್ಕೆಚ್ ಪೆನ್ನಿನಲ್ಲಿ ಬರೆಯುವುದು. ನಂತರ ರಿಟರ್ನಿಂಗ್ ಅಧಿಕಾರಿಗಳಿಗೆ ಇತರ ಸಾಮಗ್ರಿಗಳೊಂದಿಗೆ ನೀಡಿ ರಶೀದಿಯನ್ನು ಪಡೆಯುವುದು. ಧನ್ಯವಾದಗಳು.